ವಿಧಾನಸಭಾ ಕ್ಷೇತ್ರವಾಗಿ ಬಂದಿರುವಂತಹ ಪರ್ಸೆಂಟೇಜ್ ಆಫ್ ವೋಟ್ ನೋಡಿ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಸರ್? ವಿಧಾನಸಭಾ ಕ್ಷೇತ್ರವಾರು ಅಂತಲ್ಲ, ಒಟ್ಟಾರೆ ಕಾರ್ಯಕರ್ತರುಗಳು ಬೂತ್ಗಳಲ್ಲಿ ಕೆಲಸ ಮಾಡಿರುವಂಥದ್ದು, ಮತದಾನದ ಟರ್ನ್ಔಟು ಯಾವ್ಯಾವ ಭಾಗದಲ್ಲಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಇದು ಒಂದು ಕಡೆ. ಇನ್ನೊಂದು ಕಡೆ ಪಕ್ಷದ ಲೆಕ್ಕಾಚಾರಗಳು, ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಕೈ ಹಿಡಿದಿದೆ, ಕೈ ಹಿಡಿತದೆ ಅನ್ನೋದನ್ನು ಕೂಡ ಈ ಬಾರಿ ನಾವು ಗಮನ ಹರಿಸ್ಬೇಕಾಗ್ತದೆ. ನೀವೇ ಹೇಳಬೇಕು, ಸರ್ವೆ ಮಾಡಿರ್ತೀರ, ನೀವೇ ಪೋಲ್ ಎಲ್ಲ ಬಂದಿರ್ತದೆ ನಿಮ್ಮ ಹತ್ರನೇ. ನೀವು ಯಾವ ಪೋಲ್ ಇದನ್ನು ಅನೌನ್ಸ್ ಮಾಡೋದು ಮುಗಿದಾದ್ಮೇಲೆ? ಆದರೂ ಇಷ್ಟೊತ್ತಿಗೆಲ್ಲ ಗೊತ್ತಿರ್ತದೆ ನಿಮಗೆಲ್ಲ, ಮಾಡಿ ಇಟ್ಕೊಂಡಿರ್ತೀವಿ. ಓಪನ್ ಆಗಿ ಡಿಸ್ಕ್ಲೋಸ್ ಮಾಡಲ್ಲ, ಓಪನ್ ಆಗಿ ಮಾಡಬೇಡಿ, ಹಂಗೆ ಮಾಡಿ. ನೋಡಪ್ಪ, ನನಗೆ ಮತದಾನ ಗುಪ್ತ ಮತದಾನ ಗೊತ್ತಾಯ್ತಲ್ಲ. ನಮ್ಮ ಕಾರ್ಯಕರ್ತರುಗಳು ಹುಮ್ಮಸ್ಸಿಂದ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಗಿನ್ನ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಜನ ಕೂಡ ಸ್ಪಂದಿಸಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ನಾನು ಹೋಗಿ ಒಟ್ಟು ಕೇಳಿದ್ರು ನನಗೆ ಓಟ್ ಹಾಕ್ತೀನಿ ಅಂತಾರೆ. ನೀವು ಯಾರೋ ಹೋಗಿ ಕೈ ಕೊಟ್ಬಿಟ್ಟು ನಾನು ನಿಂತ್ಕೊಂಡಿದ್ದೀನಿ ಅಂತ ನಿಮಗೂ ಓಟ್ ಹಾಕ್ತೀನಿ ಅಂತಾರೆ. ಇನ್ನೊಬ್ರು ಯಾರೋ ಹೋಗಿ ನೀವು ನಿಂತ್ಕೊಳ್ದೇ ಇದ್ರು ಹೋಗಿ ಓಟ್ ಹಾಕಿ ನಾನು ನಿಂತಿದ್ದೀನಿ ಅಂದರೆ ನಿನಗೂ ಹಾಕ್ತೀನಿ ಅಂತ. ಮತದಾರ ಬುದ್ಧಿವಂತ. ಸೊ ಅದನ್ನು ತೀರ್ಪನ್ನು ಯಾರಾದರೂ ಒಪ್ಕೋಬೇಕಾಗತ್ತೆ. ಚುನಾವಣೆಯಲ್ಲಿ ಅದಕ್ಕೆ ಗೌಪ್ಯ ಮತದಾನ ಅಂತ ಹೇಳೋದು. ನಾನು ಹೇಳಿದ್ನಲ್ಲ, ಸಂಪೂರ್ಣವಾದಂಥ ವಿಶ್ವಾಸ ಇದೆ ರೀ ನನಗೆ. ಕಳೆದ ವಿಧಾನಸಭಾ ಚುನಾವಣೆಗಿನ್ನ ಒಳ್ಳೆಯ ಫಲಿತಾಂಶ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೆಲುವಿನ ಅಂತರನೂ ಜಾಸ್ತಿ ಆಗಬೇಕು ಅಂತ. ಈ ಅಧ್ಯಕ್ಷನ ಭೇಟಿ ಮಾಡಬೇಕು, ಎಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ. ಅಧ್ಯಕ್ಷರೆಲ್ಲ ಹೋಗಿದ್ದಾರಂತೆ. ನಾನು ಎದ್ದಿದ್ದು ಲೇಟ್ ಆಯಿತು. ಥ್ಯಾಂಕ್ ಯು.